ಶ್ರೀಮತೆ ರಾಮಾನುಜಾಯ ನಮಃ. ಇವತ್ತಿನ ವಿಡಿಯೋದಲ್ಲಿ ಹೆಲ್ಮೆಟ್ ಹಾಕ್ಕೊಳ್ಳೋದೇ ಇರೋದ್ರಿಂದ ಏನೇನಾಗುತ್ತೆ, ಏನೇನಾಯಿತು ನಮ್ಮ ಲೈಫ್ನಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಈ ಸೀರೆ ನಮ್ಮ ತಂದೆ ಕೊಡಿಸಿರೋ ಕೊನೆ ಸೀರೆ ಹೇಳ್ತಾ ಬನ್ನಿ ವಿಡಿಯೋ. ನಮ್ಮ ತಂದೆನೇ ಹೇಳ್ದಂಗೆ ಇರಲಿ ಅಂತ ಅವ್ರದ್ದೇ ಪಂಚೆ, ಅವ್ರದ್ದೇ ಶಲ್ಯ, ಅವ್ರದ್ದೇ ಶರ್ಟ್ ಹಾಕ್ಕೊಂಡು ಹೇಳ್ತಾ ಇದ್ದೀನಿ. ಇದರಲ್ಲೂ ಜನ ತಪ್ಕೊಂಡಿಡಿಬೇಡಿ. ದಯವಿಟ್ಟು ಅವ್ರ ಸಂದೇಶನ ಮಾತ್ರ ನೀವು ಸ್ವೀಕಾರ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಈ ವಿಡಿಯೋದ ಮುಖ್ಯ ಇನ್ನೊಂದು ಉದ್ದೇಶ ಏನಂದರೆ, ಪ್ರತಿಯೊಬ್ಬರು, ಅದು 1 ನಿಮಿಷದ ಪ್ರಯಾಣನೇ ಆಗಿರಲಿ, ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸದೆ ಹೋಗಲೇಬೇಡಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. 1 ನಿಮಿಷ ನಮ್ಮ ತಂದೆ ಮನೆಯಿಂದ 1 ನಿಮಿಷ ಆಚೆ ಹೋಗಿರೋದು, ಅವರು ನಾಮ ಅಳಿಸೋಗುತ್ತೆ ಅನ್ನೋದಕ್ಕೋಸ್ಕರ ಅವರು ಹೆಲ್ಮೆಟ್ ಹಾಕಿರಲಿಲ್ಲ ಅವತ್ತು. ಹಾಗಾಗಿ 1 ನಿಮಿಷದ ದುರ್ಘಟನೆಯಿಂದ ಬಿದ್ದು ಅವರು ಪ್ರಾಣನೇ ತ್ಯಾಗ ಮಾಡಿದ್ರು. ಈ ಪ್ರಸಂಗ ಯಾರಿಗೂ ಬರದೇ ಇರಲಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೆ ಈ ಸಂದೇಶವನ್ನು ರವಾನೆ ಮಾಡ್ತಾಯಿದ್ದೀನಿ. ದಯವಿಟ್ಟು 1 ನಿಮಿಷ ಆದರೂ ಪರವಾಗಿಲ್ಲ, ಅಂಗಡಿಗೆ ಹೋಗಬೇಕಾದ್ರೂ ಪರವಾಗಿಲ್ಲ, ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಧರಿಸಿ ಹೋಗಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಹಿರಿಯರು ಎಲ್ಲದಕ್ಕೂ ಬೈತಾರೆ. ಸನಾತನ ಧರ್ಮಗಳಲ್ಲಿ ನಂದೊಂದು ಮನವಿ ಅಥವಾ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಎಲ್ಲರ ಮನೇಲೂ ಗಂಡು ಮಕ್ಕಳು ಹೆಣ್ಮಕ್ಳು ಯಾರೂ ಇರಲ್ಲ. ಕೆಲವ್ರ ಮನೇಲಿ ಇಬ್ಬರು ಇರ್ತಾರೆ. ಆದರೆ ಯಾರ ಮನೇಲಿ ಬರೀ ಹೆಣ್ಮಕ್ಳೇ ಇರ್ತಾರೆ ಅಂಥವ್ರಿಗಾಗಿ ನಾನು ತಗೊಳ್ತಾ ಇರೋದು ಮೊದಲನೇ ಸ್ಟೆಪ್ಪು. ನಿಮ್ಮ ತಂದೆ ಅಥವಾ ತಾಯಿ ಹಿರಿಯರು ಯಾರದೇ ಕೆಲಸ ಇರಲಿ, ಈ ಥರ ತಲೆಗೊಳಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. 1. 2ನೇದು, ಇದು ನಮ್ಮ ತಂದೆಗೆ ನಾನು ಸಲ್ಲಿಸ್ತಾ ಇರೋ ಅಂತಿಮ ನಮನಗಳು ಅಷ್ಟೇ. ಆದ್ದರಿಂದ ಇದರಲ್ಲಿ ಏನೇ ತಪ್ಪಿದ್ರು ಸನಾತನ ಧರ್ಮಗಳಲ್ಲಿ ನನ್ನನ್ನು ಕ್ಷಮಿಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇದು ನಮ್ಮ ತಂದೆ ಮೇಲಿರೋ ಪ್ರೀತಿಗಾಗಿ ನಾನು ಮಾಡ್ತಾ ಇರೋದಷ್ಟೇ, ಇನ್ಯಾವ ಉದ್ದೇಶನೂ ಇಲ್ಲ ಇದರಲ್ಲಿ. ಆದ್ದರಿಂದ ದಯವಿಟ್ಟು ಯಾರೇ ಒಬ್ಬಳೇ ಹೆಣ್ಮಕ್ಳಿದ್ರು ಯಾರು ಬೇರೆಯವ್ರ ಕಾಲನ್ನ ಕಟ್ಟಕ್ಕೆ ಹೋಗಬೇಡಿ. ನೀವೇ ನಿಂತು ಈ ಕಾರ್ಯ ಮಾಡಿ ಅಂತ ಹೇಳೋಕ್ಕೋಸ್ಕರ ನಾನು ಮಾಡ್ತಾ ಇರೋ ಮೊದಲನೇ ಸ್ಟೆಪ್ ಇದು. ದಯವಿಟ್ಟು ಇಷ್ಟ ಆದರೆ ಎಲ್ಲರೂ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ. ಬೈಯೋದಿದ್ರೆ ದಯವಿಟ್ಟು ಎದುರುಗಡೆನೇ ಕೇಳಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನಮಸ್ಕಾರ ಎಲ್ರಿಗೂ. ಶ್ರೀಮತೆ ರಾಮಾನುಜಾಯ ನಮಃ. ಸರ್ವರಿಗೂ ನಮಸ್ಕಾರ. ಯಾವುದೇ ಧಾರ್ಮಿಕ ಪದ್ಧತಿ ಒಂದೇ ದಿನದಲ್ಲಿ ಬದಲಾಗುವುದಿಲ್ಲ. ಯಾರಾದರೂ ಬದಲಾಯಿಸಲಿ ಅಂತ ಪ್ರತಿಯೊಬ್ಬರೂ ಕಾಯುತ್ತಾ ಇರುತ್ತೇವೆ. ಆ ನಿಟ್ಟಿನಲ್ಲಿ ಇದು ನನ್ನ ಮೊದಲನೇ ಹೆಜ್ಜೆ ಆಗಲಿದೆ. ಇಲ್ಲಿಂದ ಇನ್ನು ಮುಂದೆ ಹೆಣ್ಣು ಮಕ್ಕಳು ಹೆದರಬೇಕಾಗಿಲ್ಲ. ತಮ್ಮ ಪಿತೃಕೈಂಕರ್ಯ ತಾವೇ ಮಾಡಲಿ ಎನ್ನುವುದಕ್ಕಾಗಿ ಈ ವಿಡಿಯೋ ಮಾಡಿ ಹಾಕುತ್ತಿದ್ದೇನೆ. ಇದರಿಂದ ಸಂಪ್ರದಾಯಸ್ಥರಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಸಮಾಜ ಅಂದ ಮೇಲೆ ಎಲ್ಲ ತರಹದ ಜನರು ಇರುತ್ತೇವೆ. ಪರ ವಿರೋಧ ಆಕ್ಷೇಪಣೆ ಮಾಡುವವರು ಇರುತ್ತಾರೆ. ಟೀಕೆ ಟಿಪ್ಪಣಿ ಮಾಡುವರಿಗೇನು ಕಮ್ಮಿ ಇಲ್ಲ. ಅಂಥವರಿಗೆ ನನ್ನದೊಂದು ಮನವಿ. ನೋವು, ಸಂಕಟ, ದುಃಖ, ನಿರಾಶೆ, ಹತಾಶೆ ಪ್ರತಿ ಹೆಣ್ಣು ಮಕ್ಕಳಿಗೂ ಇರುತ್ತದೆ ಎನ್ನುವುದನ್ನು ತಾವೂ ಸಹ ಮರೆಯಬಾರದು ಸ್ವಾಮಿ. ಕಾಲ ಎಷ್ಟೇ ಮುಂದುವರೆದಿದ್ದರೂ ತಿಥಿ ಕೈಂಕರ್ಯದಲ್ಲಿ ಬದಲಾವಣೆ ಬಂದಿಲ್ಲ. ಇದು ಹೆಣ್ಣು ಮಕ್ಕಳು ಮಾಡಬಾರದು, ಈ ಕೆಲಸ ಗಂಡು ಮಕ್ಕಳೇ ಮಾಡಬೇಕು ಎನ್ನುವ ತಾರತಮ್ಯ ಯಾಕೆ ಅಂತ ನನಗೆ ಅರ್ಥವಾಗುತ್ತಿಲ್ಲ. ಎಲ್ಲರ ಮನೆಯಲ್ಲೂ ಇಬ್ಬರೂ ಇರುವುದಿಲ್ಲ. ನಮ್ಮ ಮನೆಯಲ್ಲಿ ಹೆಣ್ಣು ಗಂಡು ಇಬ್ಬರೂ ಇದ್ದೇವೆ. ಗಂಡು ಮಕ್ಕಳು ಮಾಡಲಿ, ನಮಗೆ ಯಾವ ಆಕ್ಷೇಪಣೆಯೂ ಇಲ್ಲ. ಆದರೆ ಎಷ್ಟೋ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಇರುತ್ತಾರೆ. ಅಂಥವರಿಗಾಗಿ ಈ ವಿಡಿಯೋ ನಾನು ಸಮರ್ಪಣೆ ಮಾಡುತ್ತಿದ್ದೇನೆ. ಪ್ರತಿಯೊಬ್ಬರೂ ದಾಯಾದಿಗಳನ್ನು ಯಾಚಿಸುವ ಬದಲು ಈ ರೀತಿ ತಮ್ಮ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳುವುದು ತಪ್ಪಿಲ್ಲ ಎನ್ನುವ ಸದುದ್ದೇಶದಿಂದ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಇತ್ತೀಚೆಗೆ ಪ್ರತಿಯೊಬ್ಬರಿಗೂ ಒಂದೊಂದೇ ಮಕ್ಕಳು ಇರುವುದರಿಂದ ಇನ್ನು ಮುಂದೆ ಆ ಮಕ್ಕಳಿಗೆ ದಾಯಾದಿಗಳು ಸಿಗುತ್ತಾರೆ ಎನ್ನುವುದು ಕನಸಿನ ಮಾತಾಗಿದೆ. ಈ ಸಂದರ್ಭವನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ಮುಂದಿನ ಪೀಳಿಗೆ ಮಕ್ಕಳು ಎದುರಿಸುವುದಂತೂ ಸತ್ಯದ ಮಾತು. ಅಂತಹ ಸಂದರ್ಭಕ್ಕಾಗಿ ಹೆಣ್ಣಾಗಲಿ ಗಂಡಾಗಲಿ ಯಾರೇ ಆಗಲಿ ಪಿತೃಕೈಂಕರ್ಯ ಮಾಡಬಹುದು ಎನ್ನುವ ಸಾಮಾಜಿಕ ಬದಲಾವಣೆ ಬರಬೇಕು ಎನ್ನುವುದು ನನ್ನ ಈ ವಿಡಿಯೋದ ಮುಖ್ಯ ಉದ್ದೇಶವಾಗಿದೆ. ಅಷ್ಟು ಹೊರತಾಗಿ ಮತ್ಯಾವ ದುರುದ್ದೇಶವೂ ನನ್ನಲ್ಲಿಲ್ಲ. ಇದರಿಂದ ಸಾಂಪ್ರದಾಯ ಪದ್ಧತಿಯುಳ್ಳ ಧಾರ್ಮಿಕ ಮನೋಭಾವನೆಯವರಲ್ಲಿ ಕಡೆಯದಾಗಿ ಮಗದೊಮ್ಮೆ ನಾನು ಈ ಮೂಲಕ ತಪ್ಪಿದ್ದರೆ ಕ್ಷಮೆ ಇರಲಿ, ಮನ್ನಿಸಿ ಎಂದು ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಾನಗಳಾನಿ ಭವಂತು. ಸರ್ವರು ಹೆಲ್ಮೆಟ್ ಧರಿಸದೆ ಎಲ್ಲೂ ಹೋಗಬೇಡಿ. 1 ನಿಮಿಷದ ಪ್ರಯಾಣ ಆದರೂ ಪರವಾಗಿಲ್ಲ. ನಾವು ದೊಡ್ಡ ನಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ತುಂಬ ಧಾರ್ಮಿಕ ಹೃದಯವನ್ನು ಕಳೆದುಕೊಂಡಿದ್ದೇವೆ. ನಮ್ಮ ಕುಟುಂಬದಕ್ಕೂ ಬಹಳ ನಷ್ಟ ಆಗಿದೆ. ನಮ್ಮ ಕುಲ ಬಾಂಧವರಿಗೂ ನಮ್ಮ ತಂದೆ ಬಗ್ಗೆ ಒಳ್ಳೆಯ ಉದ್ದೇಶನೇ ಇತ್ತು. ಅದೇ ಉದ್ದೇಶ ಈ ವಿಡಿಯೋ ಮೇಲೂ ಇರಲಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ ತಪ್ಪಾಗಿದ್ದರೆ.